ವಿಮಾನ ದುರಂತದಲ್ಲಿ 241 ಮಂದಿ ಸಜೀವ ದಹನ ಆಗಿದ್ದಾರೆ. ಈ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಟಾಸ್ಕ್. ಅದೊಂದು ರೀತಿ ಹರಸಾಹಸ. ಪ್ರತಿ ಸುಟ್ಟ ಮೃತದೇಹವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ DNA ಪರೀಕ್ಷೆ ಮಾಡಬೇಕಾಗುತ್ತೆ. ವಿದೇಶಿ ಪ್ರಜೆಗಳು ಇದ್ರು. ಈ ವಿದೇಶಿ ಪ್ರಜೆಗಳ ಮೃತದೇಹ ಗುರುತು ಪತ್ತೆ ಹಚ್ಚೋದು ವಿಳಂಬ ಆಗಬಹುದು. ಯಾಕಂದ್ರೆ ಸಂಬಂಧಪಟ್ಟವರನ್ನ ಹುಡುಕಿ ಅವರನ್ನು ಕರೆತಂದು DNA ಪರೀಕ್ಷೆ ಮಾಡಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಸಮಯ ಹಿಡಿಬಹುದು. ಮತ್ತೊಂದು ಕಡೆ ಈಗಾಗಲೇ ಮೃತರ ಕುಟುಂಬಸ್ಥರಿಗೆ ಹೇಳಲಾಗಿದೆ DNA ಪರೀಕ್ಷೆ ಮಾಡಬೇಕು, ಇದಕ್ಕಾಗಿ ಕುಟುಂಬಸ್ಥರು ಸಹಕರಿಸಬೇಕು ಅಂತ. ಅದಾದ ಮೇಲೇ ಮೃತದೇಹಗಳನ್ನು ಹಸ್ತಾಂತರಿಸೋದಕ್ಕೆ ಸಾಧ್ಯ. ಹಾಗೆ ಮೃತದೇಹಗಳನ್ನು ಪತ್ತೆ ಹಚ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಐಡೆಂಟಿಫಿಕೇಷನ್ ಮಾಡೋದು ಅಸಾಧ್ಯ. ಆ ರೀತಿ ಆಗೋಗಿದೆ ಒಂದೊಂದು ದೇಹದ ಪರಿಸ್ಥಿತಿ. ಅದನ್ನು ನೋಡಿ ಇದು ನಮ್ಮವರು ಅಂತ ಕಂಡುಹಿಡಿಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂಥ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹಗಳು ಸಿಕ್ಕಿರೋದು. ಅದನ್ನು ಸಿವಿಲ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. DNA ಪರೀಕ್ಷೆ ಮಾಡಿ ಅದಾದಮೇಲೆ ಗುರುತು ಪತ್ತೆ ಹಚ್ಚುವಂಥ ಕಾರ್ಯ ಈಗ ಸಿವಿಲ್ ಆಸ್ಪತ್ರೆಯಲ್ಲಿ ಆರಂಭ ಆಗುತ್ತೆ. ಅದಕ್ಕಾಗಿ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಬಹಳ ದುಃಖದಲ್ಲಿದ್ದರೂ ಕೂಡ ತಮ್ಮವರ ಮೃತದೇಹ ಪತ್ತೆ ಹಚ್ಚೋದಕ್ಕೆ ಅಗತ್ಯ ಸಹಕಾರವನ್ನು ನೀಡಲೇಬೇಕು. DNA ಪರೀಕ್ಷೆಗೆ ಸಹಕಾರ ಕೊಡಬೇಕು. ಆಗಲೇ ತಮ್ಮವರ ಮೃತದೇಹ ಯಾವುದು ಅನ್ನೋದನ್ನು ವೈದ್ಯರು DNA ಪರೀಕ್ಷೆ ಮೂಲಕ ಪತ್ತೆ ಹಚ್ಚೋದು ಸಾಧ್ಯ ಆಗುತ್ತೆ. ಇನ್ನು ವಿದೇಶಿ ಪ್ರಜೆಗಳು ಯಾರೆಲ್ಲ ಇದ್ದರು, ಎಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ರು, ಅವರ ಮಾಹಿತಿ ಹಿನ್ನೆಲೆ ಎಲ್ಲವೂ ಕೂಡ ಲಭ್ಯ ಆಗುತ್ತೆ. ಸೊ ಅವರ ಸಂಬಂಧಿಕರನ್ನು, ಅವರ ಆಪ್ತರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿ ತಿಳಿಸಿ ಅದಾದಮೇಲೆ ಬೇರೆ ದಾರಿನೇ ಇಲ್ಲ. ಯಾಕಂದರೆ ಅಷ್ಟು ಘನಘೋರವಾಗಿ ನಡೆದಿರೋ ದುರಂತದಲ್ಲಿ ಪ್ರತಿ ಮೃತದೇಹವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗೋಗಿದೆ. ಎಲ್ಲರೂ ಸಜೀವ ದಹನ ಆಗೋಗಿದ್ದಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಆ ದೃಶ್ಯ ನೋಡಬಹುದು. ಆ ಫ್ಲೈಟ್ ನೆಲಕ್ಕೆ ಅಪ್ಪಳಿಸ್ತಿದ್ದಾಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬಾಂಬ್ ಸ್ಫೋಟ ಆದಷ್ಟರ ತೀವ್ರತೆ ಅದು. ಅಷ್ಟರ ಮಟ್ಟಿಗೆ ಬೆಂಕಿ ಹತ್ಕೊಂಡು ದಟ್ಟವಾಗಿ ಹೊಗೆ ಆವರಿಸಿರುತ್ತೆ. ಇಂಥ ದುರಂತದಲ್ಲಿ ದೇಹಗಳು ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಬಹುದು. ಸೊ ಅಂಥ ಮೃತದೇಹಗಳನ್ನು ಐಡೆಂಟಿಫೈ ಮಾಡೋದು ಅದು ದೊಡ್ಡ ಟಾಸ್ಕ್. ಅದಕ್ಕಾಗಿ ವೈದ್ಯರು ಈಗ ಹರಸಾಹಸ ಪಡಬೇಕು. ಬೇರೆ ಪ್ರಕರಣಗಳಲ್ಲಾದರೆ ಬಾಡಿ ಐಡೆಂಟಿಫಿಕೇಷನ್ ಬೇರೆ ರೀತಿ ನಡೆಯುತ್ತೆ. ಕುಟುಂಬಸ್ಥರು ಮೃತದೇಹ ನೋಡ್ತಿದ್ದ ಹಾಗೆ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲ ಸಜೀವ ದಹನ ಆಗಿರೋದ್ರಿಂದ ಐಡೆಂಟಿಫಿಕೇಷನ್ ಹಾಗಾಗೋದಿಲ್ಲ, ಅದು ಸಾಧ್ಯ ಇಲ್ಲ. ಹೀಗಾಗಿ ಅದಕ್ಕಾಗಿ DNA ಪರೀಕ್ಷೆಯ ಮೊರೆ ಹೋಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.